ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ತನ್ನದೇ ಆದ ವಿಶೇಷತೆ ಇದೆ. ಆದರೆ ಶ್ರಾವಣ ಮಾಸ ಬಂದ ತಕ್ಷಣ ಮನೆಗಳಲ್ಲಿ ಹಬ್ಬದ ಸಂಭ್ರಮ, ಭಕ್ತಿ ಮತ್ತು ಪವಿತ್ರತೆಯ ವಾತಾವರಣ ಮನೆ ಮಾಡುತ್ತದೆ. ಶ್ರಾವಣ ಮಾಸವನ್ನು ತಿಂಗಳುಗಳ ರಾಜ ಅಂತಲೂ ಕರೆಯುತ್ತಾರೆ. ಆದರೆ ಶ್ರಾವಣ ಮಾಸವನ್ನು ಏಕೆ ಇಷ್ಟೊಂದು ಪವಿತ್ರತೆ ಎಂದು ಭಾವಿಸುತ್ತಾರೆ? ಇದರ ಹಿಂದೆ ಇರುವ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೇನು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲನೇದಾಗಿ ಶ್ರಾವಣ ಮಾಸದ ಧಾರ್ಮಿಕದ ಮಹತ್ವವನ್ನು ತಿಳಿಯೋಣ. ಪೌರಾಣಿಕಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ನಡೆಸಿದ ಸಮುದ್ರ ಮಂಥನ ನಡೆದಿದ್ದು ಇದೇ ಶ್ರಾವಣ ಮಾಸದಲ್ಲಿ. ಸಮುದ್ರ ಮಂಥನದ ಸಮಯದಲ್ಲಿ ಅತಿಯಾದ ತಾಪ ಉಂಟಾಗುವ ಆಲಾಹಲ ಎಂಬ ಭೀಕರ ವಿಷ ಹೊರಬಂದಿತ್ತು. ಇಡೀ ಸೃಷ್ಟಿಯನ್ನೇ ಕಾಪಾಡಲು ಶಿವನು ಆ ವಿಷವನ್ನು ತಾನೇ ಕುಡಿದು ತನ್ನ ಕಂಠದಲ್ಲಿ ಇಟ್ಟುಕೊಳ್ಳುತ್ತಾನೆ. ಹೀಗಾಗಿ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂತು. ವಿಷದ ಶಾಖವನ್ನು ತಣಿಸಲು ದೇವತೆಗಳು ಶಿವನಿಗೆ ಪವಿತ್ರ ಜಲದಿಂದ ಅಭಿಷೇಕ ಮಾಡಿದರು. ಆದ್ದರಿಂದಲೇ ಶ್ರಾವಣ ಮಾಸದಲ್ಲಿ ಶಿವನಿಗೆ ಜಲಾಭಿಷೇಕ ಮತ್ತು ರುದ್ರಾಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ನಂಬಲಾಗುತ್ತದೆ. ಶ್ರಾವಣ ಮಾಸ ಎಂದರೆ ಹಬ್ಬಗಳ ಸಾಲೇ ಬರುತ್ತದೆ. ಶ್ರಾವಣ ಮಾಸದ ಸೋಮವಾರ ಶಿವನಿಗೆ ವಿಶೇಷ ಪೂಜೆ ಮತ್ತು ಉಪವಾಸ, ಮಂಗಳವಾರ ಗೌರಿ ವ್ರತ, ಮುತ್ತೈದರು ಮತ್ತು ಹೊಸದಾದ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯಕ್ಕಾಗಿ ಪೂಜೆ ಮಾಡುವ ವಿಧಾನ. ನಾಗರ ಪಂಚಮಿ, ನಾಗದೇವತೆಗೆ ಹಾಲೆರೆದು ಪೂಜೆ ಮಾಡುವ ಪವಿತ್ರ ದಿನ. ಮತ್ತು ವರಮಹಾಲಕ್ಷ್ಮಿ ವ್ರತ, ಸೀರೆಯ ಸಂಪತ್ತು ದೇವತೆಗೆ ಲಕ್ಷ್ಮೀ ಕೃಪೆಯಿಂದ ಪಾತ್ರರಾಗುವ ದಿನ. ಹಾಗೆಯೇ ರಕ್ಷಾಬಂಧನ ಮತ್ತು ಕೃಷ್ಣ ಜನ್ಮಾಷ್ಟಮಿ, ಸಹೋದರ ಸಹೋದರರು ಪ್ರೀತಿಯ ಸಂಕೇತವಾಗಿ ರಕ್ಷಾಬಂಧನವನ್ನು ಆಚರಿಸುವುದು ಮತ್ತು ಶ್ರೀಕೃಷ್ಣನ ಜನ್ಮೋತ್ಸವವನ್ನು ಆಚರಿಸುವುದು. ಹೀಗಾಗಿ ಇಡೀ ತಿಂಗಳ ಸತ್ಕಾರ್ಯಗಳು ಮತ್ತು ದೇವತಾ ಪೂಜೆಗಳು ನೆರವೇರುತ್ತವೆ. ಶ್ರಾವಣ ಮಾಸ ಆಚರಿಸುವ ಹಿಂದೆ ಬರೀ ಧಾರ್ಮಿಕ ನಂಬಿಕೆಗಳಷ್ಟೇ ಇಲ್ಲ, ವೈಜ್ಞಾನಿಕ ಮತ್ತು ಆರೋಗ್ಯಕರ ಕಾರಣಗಳಿವೆ. ಅವುಗಳೇನೆಂದರೆ ಜೀರ್ಣಿಕೆಯ ಮತ್ತು ಉಪವಾಸ. ಶ್ರಾವಣ ಮಾಸವು ಜೋರು ಮಳೆ ಬೀಳುವ ಮಳೆಗಾಲದ ಸಮಯ ಬರುತ್ತದೆ. ಈ ಸಮಯದಲ್ಲಿ ಸೂರ್ಯನ ಬೆಳಕು ಕಡಿಮೆ ಇರುವುದರಿಂದ ನಮ್ಮ ಜೀರ್ಣಶಕ್ತಿ ಮೃದುವಾಗಿರುತ್ತದೆ. ಆದ್ದರಿಂದ ಉಪವಾಸ ಇರುವುದು ಮತ್ತು ಸಾತ್ವಿಕ ಆಹಾರ ಸೇವಿಸುವುದು ದೇಹಕ್ಕೆ ವಿಶ್ರಾಂತಿ ನೀಡುತ್ತದೆ. ನಿಮಗೆಲ್ಲ ಒಂದು ಕುತೂಹಲ ಇರುತ್ತದೆ, ಶ್ರಾವಣ ಮಾಸದಲ್ಲಿ ಏಕೆ ಮಾಂಸಾಹಾರಿ ತಿನ್ನಬಾರದು ಎಂದು. ಅದಕ್ಕೆ ಕಾರಣ, ಮಳೆಗಾಲದಲ್ಲಿ ನೀರು ಕಲುಷಿತವಾಗುವ ಸಾಧ್ಯತೆ ಹೆಚ್ಚು, ಸಾಂಕ್ರಾಮಿಕ ರೋಗಗಳು ಹಾಗೂ ಕ್ರಿಮಿಕೀಟಗಳು ಹರಡುವ ಹೆಚ್ಚಾಗಿರುತ್ತದೆ. ಜೊತೆಗೆ ಜಲಚರ ಮತ್ತು ಪ್ರಾಣಿಗಳ ಸಂತಾನೋತ್ಪತ್ತಿ ಸಮಯ. ಆದ್ದರಿಂದ ಈ ಸಮಯದಲ್ಲಿ ಮಾಂಸವನ್ನು ತ್ಯಜಿಸುವುದು, ಹಗುರವಾದ ಸಸ್ಯಾಹಾರಿ ಸೇವಿಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಶ್ರಾವಣ ಮಾಸ ಎಂಬುದು ಕೇವಲ ಪೂಜೆ ಪುನಸ್ಕಾರಗಳಷ್ಟೇ ಅಲ್ಲ, ನಮ್ಮ ಮನಸ್ಸು, ಶರೀರ ಮತ್ತು ಪ್ರಕೃತಿಯ ಶುದ್ಧವಾಗಿಟ್ಟುಕೊಳ್ಳುವ ಒಂದು ಸುಂದರ ಸಮಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಶ್ರಾವಣ ಮಾಸದಲ್ಲಿ ನೀವು ಯಾವ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತೀರಾ ಎಂದು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.